ಮಾರ್ಕ್ ಟ್ರೇಲರ್ ನೋಡಿದ್ರ ಹೆಂಗೆ ಅನ್ನಿಸ್ತು ಅಂತ? ಟ್ರೇಲರ್ ನೋಡಿಲ್ಲ, ಟೀಸರ್ ನೋಡಿದ್ವಿ. ಮನೇಲೇ ಹಾಕಿದ್ರು, ಅಲ್ಲಿ ಬಿಗ್ ಬಾಸ್ ಮನೇಲೇ ಪ್ಲೇ ಮಾಡಿದ್ರು. ಹ್ಮ್. ಅದಾದ್ಮೇಲೆ ಇನ್ನೂ ಸೋಷಿಯಲ್ ಮೀಡಿಯಾದ ಏನೂ ಗೊತ್ತಿಲ್ಲ ನಂಗೆ, ಯಾವ ಸಾಂಗ್ ರಿಲೀಸ್ ಆಗಿದೆ ಏನಾಗಿದೆ ಅಂತ ಏನೂ ಅರ್ಥನೇ ಆಗಿಲ್ಲ. ಸೊ ಐ ಥಿಂಕ್ ಇನ್ ದ ನೆಕ್ಸ್ಟ್ ಫ್ಯೂ ಡೇಸ್ ನಿಮ್ದೆಲ್ಲ ಇಂಟರ್ವ್ಯೂಸ್ ಎಲ್ಲ ಮುಗಿದ್ಮೇಲೆ ಐ ವಿಲ್ ಸಿಟ್ ಅಂಡ್ ವಾಚ್ ಎವ್ರಿಥಿಂಗ್. ಓಕೆ, ಕಿಚ್ಚ ಸುದೀಪ್ ಅವರಿಂದ ಅಭಿಷೇಕ್ ಶ್ರೀಕಾಂತ್ ಅವ್ರು ಏನು ಕಲಿತರು ಅಂತ? ತುಂಬ ಮಾತಾಡಬೇಕಾಗೇನಿಲ್ಲ, ನಿಮ್ಮ ಮಾತಲ್ಲಿ ತೂಕ ಇದ್ದರೆ ಸಾಕು. ಅದನ್ನು ಅವ್ರು ನೋಡಿ ತುಂಬ ಕಲಿತೆ. ಯಾಕಂದರೆ ತುಂಬ ಕಿರ್ಚಾಟನೂ ಬೇಕಾಗಿಲ್ಲ, ಎಷ್ಟು ಮಾತಾಡಬೇಕು ತೂಕವಾಗಿ ಮಾತಾಡಿದ್ರೆ ಅಷ್ಟೇ ರೆಸ್ಪೆಕ್ಟ್ ಸಿಗುತ್ತೆ. ಆ್ಯಂಡ್ ಅವ್ರು ನೋಡಿ ಆ ಡಿಗ್ನಿಟಿ, ಅವ್ರು ಹೆಂಗೆ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ, ಎಲ್ರಿಗೂ ಎಷ್ಟು ಗೌರವ ಕೊಡ್ತಾರೆ, ಚಿಕ್ಕವರಾಗಲಿ ದೊಡ್ಡವರಾಗಲಿ ನೀವು 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 ಅಂತಲೇ ಮಾತಾಡಿಸ್ತಾರೆ. ಐ ಥಿಂಕ್ ದಟ್ ಈಸ್ ಆಲ್ ಒಂದು ದೊಡ್ಡ ಗುಣ. ಅದರಿಂದ ಐ ಥಿಂಕ್ ಅವ್ರು ನೋಡಿ ಕಲಿಯೋದು ತುಂಬ ಇದೆ. ಇಷ್ಟರಲ್ಲಿ ಐ ಲರ್ನ್ ಅ ಲಾಟ್ ಫ್ರಮ್ ಹಿಮ್. ಬಿಗ್ ಬಾಸ್ ಮನೆಯಲ್ಲಿ ಯಾರು ಮೈಂಡ್ ಗೇಮ್ ಆಡ್ತಿದ್ದಾರೆ, ಯಾರು ತುಂಬ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅಂತ? ಅಲ್ಲಿರೋ ಪ್ರತಿಯೊಬ್ಬರು ಮೈಂಡ್ ಗೇಮೇ ಮಾಡ್ತಿರೋದು. ಯಾಕೆಂದ್ರೆ ಮೆಂಟಲಿ ಇಟ್ಸ್ ವೆರಿ ಡ್ರೈನಿಂಗ್. ಆಮೇಲೆ ಸ್ಟ್ರಾಟಜಿ, ಐ ಡೋಂಟ್ ನೋ ಹೂಸ್ ಯೂಸಿಂಗ್ ಸ್ಟ್ರಾಟಜಿ. ಯಾಕೆಂದರೆ ಯು ಕ್ಯಾನ್ ಡೂ ಸ್ಟ್ರಾಟಜಿ 24/7. ಐ ಫೀಲ್ ದೇರ್ ಆಲ್ ಬೀಯಿಂಗ್ ದಮ್ ಸೆಲ್ಫ್. ಆ್ಯಂಡ್ ಎಲ್ಲರೂ ಅಲ್ಲಿರೋ ಪ್ರತಿಯೊಬ್ಬರು ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಅಂತಲೇ ಅನ್ಸುತ್ತೆ. ಓಕೆ, ನೀವು ಎಲಿಮಿನೇಟ್ ಆಗಿಲ್ಲ ಅಂತಂದರೆ ಈ ವಾರದಲ್ಲಿ ಯಾರು ಹೊರಗಡೆ ಬರ್ತಾರೆ ಅಂತ ಅಂದ್ಕೊಂಡಿದ್ರಿ ಅಂತ? ನಾಟ್ ಮೀ, ಅಷ್ಟೇ. ಎಸ್, ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒಂದು ವರ್ಡ್ ಆನ್ಸರ್ ಕೊಡೋದಾದರೆ ಕರಿಬಸಪ್ಪ ಅವರು. ಬಾಡಿ ಬಿಲ್ಡರ್. ಗೊತ್ತಿಲ್ಲದೆ ಇರುವಂಥ ವಿಚಾರ ನಿಮಗೆ ಅಲ್ಲಿ ಗೊತ್ತಿಲ್ಲದೆ ಇರೋ ವಿಷಯ. ನಿಮ್ಮ ಒಪಿನಿಯನ್ ಏನು ಅವ್ರ ಬಗ್ಗೆ? ಅವ್ರ ಬಗ್ಗೆನಾ? ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾನು. ಸೊ ಅವ್ರ ಬಗ್ಗೆ ಸ್ವೀಟ್ ಪರ್ಸನ್. ಆರ್.ಜೆ. ಅಮಿತ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್, ತುಂಬ ಚೆನ್ನಾಗಿ ಮಾತಾಡೋರು. ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸೋದು ನನಗೆ, ಬಟ್ ಎಲ್ಲೋ ಅದು ಜಂಟಿಗಳಿಂದನೋ ಏನೂ ಆಗಲಿಲ್ಲ. ಸತೀಶ್ ಅವರು. ಸತೀಶ್ ಅವ್ರ ಬಗ್ಗೆ ಐ ಫೀಲ್ ವರ್ಲ್ಡ್ ನ್ಯೂಸ್. ಅವರೇ ವರ್ಲ್ಡ್ ನ್ಯೂಸ್. ಮಲ್ಲಮ್ಮ. ಐ ಫೀಲ್ ವೆರಿ ನೈಸ್ ಹ್ಯೂಮನ್. ಒಂದು ದೇವರಲ್ಲಿ ಏನು ಕೇಳ್ಕೊತೇನೆಂದರೆ, ನಾನು ಆ ಏಜ್ ಆದಾಗ ಅವ್ರ ಥರನೇ ಆ್ಯಕ್ಟಿವ್ ಆಗಿರಲ್ಲಪ್ಪ ದೇವ್ರೈತೆ ಪ್ಲೀಸ್. ಕಾಕ್ರೋಚ್ ಸುದ್ದಿ. ಅವ್ರಿಗೆ ಆ್ಯಕ್ಚುಲಿ 2 ವರ್ಡ್ಸಲ್ಲಿ ಹೇಳಬೇಕು, ಸುದ್ದಿ ಅಣ್ಣ. ಮನಸ್ಸಿಂದ ಹೇಳ್ತೀನಿ, ಅವ್ರ ಅಣ್ಣನ ಥರ. ಯಾಕಂದರೆ ವೆರಿ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಗೇಮು, ವ್ಯಕ್ತಿತ್ವ ಅನ್ನೋದು ವ್ಯಕ್ತಿತ್ವ. ತುಂಬ ಜೆನ್ಯೂನಾಗಿ ಎಲ್ಲರ ಹತ್ರ ಮಾತಾಡಿಸ್ಕೊಂಡು, ಅವ್ರ ವಿಲನ್ನಾಗಿ ಹೇಗಿದ್ದಾರೋ ಮೂವೀಸಲ್ಲಿ ಡೆಡ್ ಆಪೋಸಿಟ್, ತುಂಬ ದೊಡ್ಡ ಸ್ವೀಟ್ ಹಾರ್ಟ್ ಮನುಷ್ಯ. ಚಂದ್ರಪ್ರಭಾ ಅವರು ಅಷ್ಟೇ. ಅಪ್ಪ ದೀಸ್ ಆರ್ ಆಲ್, ನಂಗೆ ದಿನ ಬೆಳಗ್ಗೆ ಎದ್ದಾಗ ಫಸ್ಟು ಒಂದು ಹಗ್ ಮಾಡಿ ಗುಡ್ ಮಾರ್ನಿಂಗ್ ಅಪ್ಪಿ ಅಂತ ಹೇಳ್ತಿದ್ದೆ ಚಂದ್ರಣ್ಣ. ಅವರೊಂಥರ ಆ ವಾಮ್ತ್ ಇದೆ ಒಳಗಡೆಯಿಂದ, ವೆರಿ ಜೆನ್ಯೂನ್ಲಿ ಗುಡ್ ವಾಮ್ತ್, ವೆರಿ ನೈಸ್ ಪರ್ಸನ್. ಆ್ಯಶ್ ಒನ್ ಆಫ್ ಮೈ ಫೇವ್ರೆಟ್ಸ್. ಅವಳು ಮೆಂಟಲಿನೂ ತುಂಬ ಸ್ಟ್ರಾಂಗ್ ಇದ್ಲು, ಫಿಸಿಕಲಿನೂ ತುಂಬ ಸ್ಟ್ರಾಂಗ್ ಇದ್ಲು. ಶಿ ಶುಡ್ ಹ್ಯಾವ್ ಸ್ಟೇಡ್ ಅ ಲಿಟಲ್ ಮೋರ್ ಲಾಂಗರ್ ಅಂತ ಅನಿಸ್ತದೆ. ಸ್ಪಂದನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಮಾಳು ಜೀವದ ಗೆಳೆಯ. ಅಶ್ವಿನಿ ಗೌಡ ಅವರು. ಮೆಂಟಲಿ ವೆರಿ ಸ್ಟ್ರಾಂಗ್. ಜಾನ್ವಿ. ಗ್ರೇಟ್ ಕುಕ್. ಧನುಷ್. ಬೆಸ್ಟ್ ಫ್ರೆಂಡ್. ಮಂಜು ಭಾಷಿಣಿ ಅವರು. ಐ ಆಮ್ ಅ ಹ್ಯೂಜ್ ಫ್ಯಾನ್. ರಾಶಿಕಾ. ಬ್ಯೂಟಿ ವಿತ್ ಸ್ಟ್ರೆಂತ್. ರಿಷಾ. ನೈಸ್ ಪರ್ಸನ್ ಬಟ್ ಅ ಲಿಟಲ್ ಕನ್ಫ್ಯೂಸ್ಡ್. ಸೂರಜ್. ಹೆಲ್ತಿ ಕಾಂಪಿಟೇಷನ್. ಗಿಲ್ಲಿ ಅವರು. ರಿಯಾಲಿಟಿ ಕಿಂಗ್. ಧ್ರುವಂತ್. ಅನ್ಪ್ರಿಡಿಕ್ಟಬಲ್. ರಕ್ಷಿತಾ. ವೆರಿ ಇಮೋಷ್ನಲ್, ವೆರಿ ಸ್ವೀಟ್. ಕಾವ್ಯ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಅವಳಿಗೆ ಬೆಂಕಿ ಅಂತ ಕರಿತಾ ಇದ್ದೆ. ಶಿ ಈಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಅವಳು ಟಾಸ್ಕ್ ನೋಡೋ ರೀತಿಯಾಗಲಿ ಶಿ ಪ್ಲೇಸ್ ರಿಲಿ ವೆಲ್. ಚೈತ್ರ. ತುಂಬ ಮಾತಾಡ್ತಾರೆ ಆ್ಯಂಡ್ ಇಟ್ಸ್ ಅ ಗುಡ್ ಥಿಂಗ್. ರಜತ್ ಅವರು ಐ ಫೀಲ್ ವೆರಿ ಲೈವ್ಲಿ. ಎಸ್, ಇವರಿಬ್ಬರು ಆ್ಯಕ್ಚುಲಿ ಏನಂತ ಅಂದರೆ, ಲಾಸ್ಟ್ ಕ್ವಶನ್ ಇದು. ಚೈತ್ರ ಕುಂದಾಪುರ ಅವರು ಹಾಗೆಯೇ ರಜತ್ ಅವರು. ಸೊ ಒಂದು ವಾರದ ಮಟ್ಟಿಗೆ ಮಾತ್ರ ಬರ್ತಾರೆ ಅಂತ ಅಂದ್ಕೊಂಡಿದ್ರು, ಬಟ್ ವೈಲ್ಡ್ ಕಾರ್ಡ್ ಆದ ನಂತರ ಅವ್ರು ಕಂಟಿನ್ಯೂ ಆಗ್ತಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಮುಳುವಾಗುತ್ತೆ ಅಂತ ನನಗೆ ಅನಿಸುತ್ತು, ಅಯ್ಯೋ ಗುರು ಇವರಿಬ್ರು ಇದ್ದಾರಲ್ಲ, ಮತ್ತೆ ಇವರಿಬ್ಬರಿಂದ ಮತ್ತೆ ಹೊಡೆದಾಡಬೇಕಲ್ಲ ಅಂತ. ನಮ್ಮ ಮನೇಲಿ ಹೇಗಿತ್ತಂದರೆ ಜನ ಕಮ್ಮಿನೇ ಆಗ್ತಿರ್ಲಿಲ್ಲ. ನಾವು ಆದಷ್ಟು ಏನೋ ಬಂದು ಇವಾಗ ಏನೋ ಇವ್ರು ಕಮ್ಮಿ ಆಗ್ತಾರೆ, ಈ ವಾರ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂದಾಗ ಇನ್ನಿಬ್ರು ಹೊಸಬ್ರು ಅನಿಸ್ತಾ ಇತ್ತು. ಬಿಕಾಸ್ ಆ ಮನೆಯಲ್ಲಿ ಪ್ರತಿಯೊಂದು ವಾರನೂ ಯು ಲರ್ನ್ ಸಮಥಿಂಗ್ ಆ್ಯಂಡ್ ಯು ಬಿಕಮ್ ಬೆಟರ್.
ಆನೆಸ್ಟ್ಲಿ ಎವ್ರಿ ವೀಕ್ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ವೀಕ್ ಇರೋರು 7th ವೀಕ್ ಹಂಗಿರಲ್ಲ, 8th ವೀಕ್ ಹಂಗಿರಲ್ಲ. ಎವ್ರಿ ವೀಕ್ ಯು ಲರ್ನ್ ಸಮಥಿಂಗ್. ಇವಾಗ ಯಾವ ಥರ ಇರಬೇಕು, ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಸಿಚುವೇಶನಲ್ಲಿ ಮಾತಾಡಬೇಕು ಅಂತ ಕಲಿತೀವಿ. ಅವ್ರು ಬಂದಿದ ತಕ್ಷಣ ಏನು ಅನಿಸ್ತು ನನಗೆ ಅಂತಂದರೆ, ಇಟ್ಸ್ ಲೈಕ್ ಇವರ ಫುಲ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಂದಿರೋರು. ಆ್ಯಂಡ್ ಬಿಗ್ ಬಾಸಲ್ಲಿ ಎಕ್ಸ್ಪೀರಿಯನ್ಸ್ ಇಸ್ ಎವ್ರಿಥಿಂಗ್. ಇವಾಗ ನಾವು ಸುದೀಪ್ ಸರ್ ಹೇಳಿದ ಮಾತನ್ನ ಕೇಳಿ ಅದರಿಂದ ಕಲ್ತ್ಕೊಂಡು ನೆಕ್ಸ್ಟ್ ವಾರ ಹೋಗ್ತೀವಿ ನಾವು. ಅವ್ರು ಆಲ್ರೆಡಿ ಅದನ್ನು ಮುಗಿಸ್ಕೊಂಡು ಹೊರಗಡೆ ಇದ್ದು ಜನ ಹೆಂಗಿರ್ತಾರೆ ಅಂತ ನೋಡಿ ನಮ್ಮ ಸೀಸನ್ನೂ ನೋಡ್ಕೊಂಡು ಬಂದಿದ್ದಾರೆ. ಐ ಥಾಟ್ ತುಂಬ ಅನ್ಫೇರ್ ಅಡ್ವಾಂಟೇಜ್ ಇದೆ ಅವ್ರಿಗೆ ಅಂತ. ನನಗೆ ಫಸ್ಟ್ ಹೊತ್ತು ಯಾಕೆ ಗುರು ಇದ್ದಾರೆ ಅಂತ ಅನಿಸ್ತು. ಸೊ ನನ್ನ ಒಪಿನಿಯನ್ನೇ ಅದು ಅವ್ರ ಮೇಲೆ. ಎಸ್, ಬಿಗ್ ಬಾಸ್ ಹೋಗೋಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅಂತ? ತುಂಬ ಕಮ್ಮಿ ಸರ್, ನಾನು ಜಾಸ್ತಿ ಶಾಪ್ ಮಾಡಿಲ್ಲ. ವೆರಿ ಬೇಸಿಕ್ ಖರ್ಚು ಅಷ್ಟೆ. ಎಸ್, ಫೈನಲಿ ಸಾಕಷ್ಟು ಜನ ನಿಮಗೆ ವೋಟ್ ಮಾಡಿದ್ದಾರೆ, ಕನ್ನಡಿಗರಾಗಿರ್ಬೋದು ಅಥವಾ ಇಲ್ಲ ಅಂತ ನಿಮ್ಮ ಅಭಿಮಾನಿಗಳಾಗಿರ್ಬೋದು. ಅವ್ರಿಗೆಲ್ಲರಿಗೂ ಕೂಡ ಏನು ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ನಾನು ಇಷ್ಟು ವಾರ ಇರೋದಕ್ಕೆ ಕಾರಣನೇ ನೀವುಗಳು ತೋರಿಸಿದ ಪ್ರೀತಿ, ನೀವು ಮಾಡಿದ ವೋಟಿಂದ ಅಲ್ಲಿವರೆಗೂ ಇದ್ದೆ. ನಾನು ಆದಷ್ಟು ನಿಮ್ಗಳಿಗೆ ನಾನು ಹೇಗಿರ್ತೀನಿ, ಯಾವ ಸಿಚುವೇಶನ್ ಹೇಗೆ ರಿಯಾಕ್ಟ್ ಮಾಡ್ತಿರ್ತೀನಿ ಅಭಿಷೇಕಾಗಿ ಅಂತ ತೋರಿಸ್ಬೇಕಾಗಿತ್ತು. ನಾನು ಆದಷ್ಟು ತೋರಿಸ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಿಲ್ಲ. ಎಲ್ಲೂ ಫೈಟ್ ಆಗಲಿ, ಒಂದು ರೊಮ್ಯಾನ್ಸ್ ಅದು ಇದೆಲ್ಲ ನೀವು ಹೇಳ್ದಾಗ ಗೊತ್ತಾಗಿರೋದು ಅದು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅದೇ ನಾನು ಬರ್ತಾರ ಮೂವೀಸಲ್ಲಿ, ಸೀರಿಯಲ್ಗಳಲ್ಲಿ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್ ಆ್ಯಂಡ್ ಎಂಟರ್ಟೈನ್ ಯು ಗೈಸ್. ಥ್ಯಾಂಕ್ ಯು ಫಾರ್ ಆಲ್ ದಿ ಲವ್. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಸಾಕಷ್ಟು ಅವಕಾಶಗಳು ನಿಮಗೆ ಅರಸ್ ಬರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.